ಪ್ರೀತಿಯಲ್ಲಿ ದೇವಜನರೇ, ಈ ದಿನ ಬೆಳಗಿನ ಜಾವದ ವಂದನೆಗಳೊಂದಿಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಕೀರ್ತನೆಗಳು 40ನೇ ಅಧ್ಯಾಯ 2ನೇ ವಚನವಾಗಿದೆ. ನನ್ನನ್ನು ನಾಶನದ ಗುಂಡಿ ಒಳಗಿಂದ ಎತ್ತಿದನು, ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿದನು, ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಈ ವಾಕ್ಯವು ತುಂಬಾ ಅದ್ಭುತವಾಗಿದೆ. ನಮಗೆ ದೊಡ್ಡ ಆಶ್ವಾಸನೆಯನ್ನು ಕೊಡುವಂತ ಒಂದು ವಾಕ್ಯ. ಈ ವಾಕ್ಯದಲ್ಲಿ ಕೀರ್ತನೆಗಾರನು ತನ್ನ ಜೀವನದ ಗಂಭೀರ ಸಂಕಷ್ಟಗಳನ್ನು ನಾಶನದ ಗುಂಡಿ ಮತ್ತು ಕೆಸರು ಎಂದು ಹೇಳುತ್ತಾನೆ. ಅಂದರೆ ನಿರಾಶೆ, ಪಾಪ, ಭಯ, ದುಃಖ, ಭ್ರಮೆ, ಕೀಳರಿಮೆ ಮುಂತಾದವುಗಳಲ್ಲಿ ಸಿಲುಕಿದ ಸ್ಥಿತಿ. ಆದರೆ ಯೆಹೋವನು ಅಲ್ಲಿ ಬಿಟ್ಟು ನಮ್ಮನ್ನು ಬಿಡಲಿಲ್ಲ. ಆತನು ಕೈ ಹಿಡಿದು ಮೇಲೆ ಆಸ್ತಿವಾರದ ಕೆಸರಿನಿಂದ ಹೊರತಂದು ನಮ್ಮನ್ನು, ಅಂದರೆ ಭದ್ರತೆಯ ನಂಬಿಕೆ ದೃಢದ ಮೇಲೆ ನಮ್ಮನ್ನು ನಿಲ್ಲಿಸಿದ್ದಾನೆ. ಅವನ ಹೆಜ್ಜೆಗಳು ಸ್ಥಿರವಾಗಿದೆ, ಭಯವಿಲ್ಲ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ ಎಂಬುದಾಗಿ ಕೀರ್ತನೆಗಾರನು ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾನೆ. ನಾವು ಎಷ್ಟೇ ಕೆಳಗೆ ಬಿದ್ದರೂ, ಪರಿಸ್ಥಿತಿ ಎಷ್ಟೇ ಗೊಂದಲವಾಗಿದ್ದರೂ ದೇವರು ನಮ್ಮನ್ನು ಎತ್ತಿ ನಿಲ್ಲಿಸುವ ಶಕ್ತಿ ಹೊಂದಿದ್ದಾನೆ. ನಮ್ಮ ಜೀವನದಲ್ಲಿ ಸ್ಥಿರ ದಿಕ್ಕನ್ನು ಮತ್ತು ಹೊಸ ಆರಂಭವನ್ನು ಕೊಡುತ್ತಾನೆ. ತಂದೆ ದೇವರು ನಮ್ಮನ್ನು ಎಂದಿಗೂ ಪ್ರೀತಿಸುವವರಾಗಿದ್ದಾರೆ ಎಂಬುದಾಗಿ ಈ ವಚನ ನಮಗೆ ಹೇಳುತ್ತದೆ. ಈ ವಚನವು ಬಹು ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ದೇವರು ನಾವು ಅನೇಕ ಪಾಪಿಗಳಾಗಿದ್ದರೂ ಎಲ್ಲವನ್ನು ಕ್ಷಮಿಸಿ ದೇವರೆಡೆಗೆ ನಮ್ಮನ್ನು ಕೈ ಹಿಡಿದು ನಡೆಸಿದ್ದಾರೆ ಎಂಬುದಾಗಿ ತಿಳಿದುಕೊಳ್ಳೋಣ. ಆಮೇನ್. ಪ್ರತಿಯೊಬ್ಬರು ಈ ವಾಕ್ಯವನ್ನು ಅನೇಕ ಜನರಿಗೆ ಕಳಿಸಿ ದೇವರ ಸುವಾರ್ತೆಯಲ್ಲಿ ಪಾಲುದಾರರಾಗಿ ನಮಗಾಗಿಯೂ ನಮ್ಮ ಕುಟುಂಬಕ್ಕಾಗಿಯೂ ಪ್ರಾರ್ಥಿಸಿರಿ. ಮತ್ತು ನಿಮ್ಮ ಎಲ್ಲ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಳಿಸಿ, ನಿಮಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಆಮೇನ್.